ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘುನಾಥ್ ರೆಡ್ಡಿ. 1998ನೇ ಸಾಲಿನ ವಿದ್ಯಾರ್ಥಿ. ಪ್ರೀತಿಯ ನನ್ನೆಲ್ಲ ನೆಚ್ಚಿನ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು, ಈಗ ಕಲಿಕೆಯನ್ನು ಪ್ರಾರಂಭಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದಕ್ಕೆ ಹಾಗೂ ಇತ್ತೀಚೆಗೆ ತಾನೇ ಸುಮಾರು 36 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿದಂಥ ನನ್ನ ನೆಚ್ಚಿನ ಗುರುಗಳಾದ KB ನಾರಾಯಣ ಸ್ವಾಮಿ ಸರ್ ಅವರಿಗೆ ಎಲ್ರಿಗೂ ನಮಸ್ಕರಿಸುತ್ತಾ, ನನ್ನ ಮನದಾಳದ ಮಾತು, ನೀವವತ್ತು ನಮಗೆ ಕಲಿಸಿದ ಪಾಠ, ನೀವು ತೋರಿಸಿದ ದಾರಿ, ಗುರಿ ಇವೆಲ್ಲವೂ ಇವತ್ತು ನಿಮ್ಮ ಒಂದು ಗರಡಿಯಲ್ಲಿ ಪಳಗಿದ ನನಗೆ ಭಾಳ ಆದರ್ಶವಾಗಿದೆ. ನೀವು ತೋರಿದ ಆ ಒಂದು ಕಾಳಜಿ, ಶಿಕ್ಷಣದ ಮೇಲಿನ ನಿಮ್ಮ ಪ್ರೀತಿ ನಿಜವಾಗ್ಲೂ ಇವತ್ತು ಅದರ ಬೆಲೆ ಏನು ಅಂತ ನಮಗೆ ಅರ್ಥ ಆಗ್ತಾ ಇದೆ. ಸರ್, ನೀವುಗಳು ಅವತ್ತು ನಮ್ಮನ್ನು ತೀಡಲಿಲ್ಲ ಅಂತಂದಿದ್ರೆ ಇವತ್ತು ನಮ್ಮ ಜೀವನವನ್ನು ಭಾಳ ಸುಧಾರಣೆ ಮಾಡಿದಲ್ಲಿ ರೂಪಿಸಿಕೊಳ್ಳಲು ಕಷ್ಟ ಆಗ್ತಾಯಿತ್ತು. ನನಗೆ ಪಾಠ ಕಲಿಸಿದ ನನ್ನೆಲ್ಲ ಪ್ರೀತಿಯ ಗುರುಗಳಿಗೆ, ಅದರಲ್ಲೂ ನನ್ನ ನೆಚ್ಚಿನ ಮುಖ್ಯೋಪಾಧ್ಯಾಯರಾದಂಥ ನಾರಾಯಣ ಸ್ವಾಮಿ ಸರ್ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ. ಇವತ್ತು ನಾವೆಲ್ಲರೂ ನಿಮ್ಮನ್ನು ನಿಜವಾಗ್ಲೂ ಭಾಳ ಹೆಮ್ಮೆಯಿಂದ ನೋಡುವಂಥ ಒಂದು ದಿನವನ್ನು, ಮೊನ್ನೆ ನಿವೃತ್ತಿ ದಿನದಂದು ಊರಿನಲ್ಲಿ ಸಾಕಷ್ಟು ಅದ್ಧೂರಿಯಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ. ಹಳೆಯ ವಿದ್ಯಾರ್ಥಿಗಳು ಭಾಳ ಶ್ರಮಪಟ್ಟು ಕಾರ್ಯಕ್ರಮವನ್ನು ಎಲ್ಲ ಆಯೋಜನೆ ಮಾಡಿ, ಅದರಲ್ಲೂ ಸುನೀಲ್ ಹಾಗೂ ಅರವಿಂದ್ ಗೆಳೆಯರ ಬಳಗ, ಹಳೆಯ ಎಲ್ಲ ವಿದ್ಯಾರ್ಥಿ ಗೆಳೆಯರ ಬಳಗ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರಿಂದ ತುಂಬ ಗ್ರ್ಯಾಂಡಾಗಿ ಬಂತು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನನಗೆ ಭಾಳ ಆನಂದ ತಂದಿದೆ. ಇನ್ನಷ್ಟು ಒಳ್ಳೆ ಕಾರ್ಯಕ್ರಮಗಳು ಆ ಭಾಗ ನನ್ನದೇ ಆದ ಸೇವೆಗೂ ಪರೋಕ್ಷವಾದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ತಾ, ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ, ಗುರು ವೃಂದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ನಮಸ್ಕಾರ. ಹಾಯ್, ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಗುರುಗಳಾದ KBN ಸರ್ ಅವರಿಗೂ ನಮಸ್ಕರಿಸುತ್ತಾ, ನಾನು ಲೋಕೇಶ್ KS ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾಚಳ್ಳಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. KBN ಸರ್, ನೀವು ಸುಮಾರು 35 ವರ್ಷಗಳ ಕಾಲ ನಮ್ಮ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದು, ನಿಮ್ಮ 35 ವರ್ಷಗಳ ಅಮೂಲ್ಯವಾದ ವರ್ಷಗಳನ್ನ ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮರ್ಪಣೆಯನ್ನ ಮಾಡಿದ್ದೀರಾ. ಅದೇ ರೀತಿಯಾಗಿ ಈ 35 ವರ್ಷಗಳ ಕಾಲ ನೀವು ಕೇವಲ ಪಾಠವನ್ನ ಮಾತ್ರ ಮಾಡಿಲ್ಲ, ಅದರ ಜೊತೆಗೆ ಶಿಸ್ತನ್ನ, ಮೌಲ್ಯಗಳನ್ನ ಹಾಗೂ ಪ್ರಾಮಾಣಿಕತೆಯನ್ನ ಕಲಿಸಿದ್ದೀರಾ. ಈ ನಿಮ್ಮ ಮಾರ್ಗದರ್ಶನದಿಂದಾಗಿ ನನ್ನಂತೆಯೇ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ನಾನು ಸಹ ಶಿಕ್ಷಕನಾಗಿ ನಿಮ್ಮ ಹಾದಿಯಲ್ಲಿ ಹೋಗುವ ಆಶಯವನ್ನ ಹೊಂದಿದ್ದೇನೆ. ಈಗೀಗ ಆ ಆಶಯವನ್ನ ಪೂರೈಸಲು ಈಗೀಗ ನಾನು ಅಂಬೆಗಾಲನ್ನ ಇಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ನಿಮ್ಮಂತಹ ಶಿಕ್ಷಕರನ್ನ ಪಡೆದ ನಾವೆಲ್ಲ ಧನ್ಯರು ಅಂತ ಹೇಳುತ್ತಾ, ನಾನು KBN ಸರ್ ಅವರ ಶಿಷ್ಯ ಅಂತ ಹೇಳಿಕೊಳ್ಳುವುದೇ ನನ್ನ ಹೆಮ್ಮೆ. ಸರ್, ನಿಮ್ಮ ನಿವೃತ್ತಿಯ ಬದುಕು ನೆಮ್ಮದಿ, ಆರೋಗ್ಯ ಹಾಗೂ ಸಂತೋಷದಿಂದ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಕೊನೆಯದಾಗಿ ಬನ್ನಿ ಮಕ್ಕಳೇ, ಬನ್ನಿ ಎಲ್ಲರೂ ಹೇಳಿ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗುರು ಹಿರಿಯರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಮೂಲಕ ನಾನು ಹೇಳಲು ಇಚ್ಛಿಸುವುದೇನೆಂದರೆ, ಈ ಒಂದು ಶಾಲೆಯಲ್ಲಿ ನಾನು 8 ಮತ್ತು 9, 10ನೇ ತರಗತಿಯನ್ನು 1997ನೇ ಬ್ಯಾಚ್ನಲ್ಲಿ 5ನೇ ಬ್ಯಾಚ್ನಲ್ಲಿ ನಾನು SSLCಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತೇನೆ. ಈ ಒಂದು ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನಮ್ಮ ನೆಚ್ಚಿನ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ವಂದಿಸಲು ಇಷ್ಟಪಡುತ್ತೇನೆ. ನಮಗೆ ಒಂದು ಪಾಠ ಮಾಡಿದಂತಹ KBN ಸರ್, SNS ಸರ್, MNC ಸರ್, BNC ಸರ್, GS ಸರ್, ಮತ್ತು KS ಸರ್, ತಮ್ಮಾರೆಡ್ಡಿ ಸರು, ಕ್ಲರ್ಕ್ ಆದಂತಹ ಸೋಮಶೇಖರ್ ಅವರು, ಸಹಾಯಕರಾಗಿ ಕಾರ್ಯನಿರ್ವಹಿಸಿದಂತಹ ಆದಿನಾರಾಯಣ ಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು ಎಲ್ಲರೂ ಸಹ ಬಹಳ ಕಷ್ಟಪಟ್ಟು ಈ ಒಂದು ಶಾಲೆಯನ್ನು ನಿರ್ವಹಿಸಿಕೊಂಡು ಬಂದಿರ್ತಾರೆ. ಆಡಳಿತ ಮಂಡಳಿ ಸಹ ಮನೆಗೂ ಹೋಗಿ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಶಾಲೆಯನ್ನು ಮುಂದುವರಿಸ್ಕೊಂಡು ಬಂದಿರುತ್ತಾರೆ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಶಾಲೆ ಇದ್ದಿದ್ದರಿಂದಲೇ ನಾವೆಲ್ಲ ಸಹ ಓದಿ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ಬೆಳೆಯಲು ಸಾಧ್ಯ ಆಗಿದೆ. ಒಂದು ಶಾಲೆಯಲ್ಲಿ ಓದಿ ನಾನು ಈಗಿನ
ಒಂದು ರೈತರ ಸಂಸ್ಥೆಯಾದಂತಹ ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಹೇಳಲು ಹೆಮ್ಮೆಯನ್ನು ಪಡುತ್ತೇನೆ. ಈ ಪ್ರಸ್ತುತ ಈ ದಿನ ಜೂನ್ 30ರಂದು ಯುವನಿವೃತ್ತಿ ಹೊಂದುತ್ತಿರುವ ನಮ್ಮ KBN ಸರ್ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ಸಂತೋಷದಿಂದ ಕೂಡಿರಲಿ, ಅವರ ಜೀವನ ನೆಮ್ಮದಿಯಿಂದ ಕೂಡಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಹಿಂದೆ ಇದ್ದರೆ ನಾವು ಮುಂದೆ ಗುರಿ ಇರಬೇಕು. ಗುರಿಯನ್ನು ತಲುಪಲು ಗುರುವಿನ ಸಹಕಾರ ಅತಿ ಅಮೂಲ್ಯ ಎಂದು ಹೇಳುತ್ತಾ ಈ ಒಂದು ಎಲ್ಲ ನನ್ನ ಗುರುವೃಂದದವರಿಗೆ ಪಾದಾಭಿವಂದನೆಗಳನ್ನು ಮಾಡಿ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ನಂದಿನಿ, ಜೈ JPNHS. ಆತ್ಮೀಯ ಎಲ್ಲ ನನ್ನ ಸ್ನೇಹಿತರು, ನನ್ನ ಹಿರಿಯ ಹಾಗೂ ಕಿರಿಯ ವಿದ್ಯಾರ್ಥಿಗಳು ಹಾಗೂ ನನ್ನ ಶಿಕ್ಷಕರು, ನಮ್ಮ ಮುಖ್ಯೋಪಾಧ್ಯಾಯರಾದಂಥ KBN ಸರ್ ಅವ್ರಿಗೂ ನನ್ನ ನಮಸ್ಕಾರಗಳು. ಏನು ಜೂನ್ 28ನೇ ತಾರೀಕು ನಮ್ಮ ಮುಖ್ಯೋಪಾಧ್ಯಾಯರಾದಂಥ ನಾರಾಯಣಸ್ವಾಮಿ ಸರ್ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಬಹಳ ಅದ್ಧೂರಿಯಿಂದ ಅಗ್ರಹಾರ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಆವರಣದಲ್ಲಿ ತುಂಬ ಅದ್ಧೂರಿಯಾಗಿ ಏನು ನೆರವೇರಿಸಿದ್ದೀರ. ಆ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ನಾನು ಹಾಜರಾಗಲು ಸಾಧ್ಯವಾಗಿಲ್ಲ. ನನ್ನ ಹೆಸರು ಮಂಜುನಾಥ ಎನ್ ಅಂತ, ನಂದು ನಲ್ಲೂರು ಗ್ರಾಮ. ನಾನು ಈಗ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇದು ಬಂದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ತುಂಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ತಾಮಸಂದ್ರ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ನಾನು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನಪ್ಪ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ, 28ನೇ ತಾರೀಕು ಏನು ನಮ್ಮ KBN ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಾಯಿತು. ಆ ಕಾರ್ಯಕ್ರಮಕ್ಕೆ ನಾನು ಹಾಜರಾಗೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಅವತ್ತಿನ ದಿವಸ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದ್ದ ಕಾರಣ ನನ್ನನ್ನು ಅದೇ ಕಾರ್ಯಕ್ಕೆ ನಿಯೋಜಿಸಿದರು. ಹಾಗಾಗಿ ನಾನು ರಜೆ ತಗೊಂಡು ಬರಲಿಕ್ಕೆ ಆಗಿಲ್ಲ. ಈ ಒಂದು ವಿಷಯದಲ್ಲಿ ನನಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ಎಲ್ಲ ನಮ್ಮ ಹಿರಿಯರು, ಕಿರಿಯರು, ಸಹ ಶಿಕ್ಷಕರು ಮತ್ತು ಸುಮಾರು ಎಷ್ಟೋ ಹಳೆಯ ವಿದ್ಯಾರ್ಥಿಗಳು ಎಲ್ಲರನ್ನೂ ಒಂದು ನೋಡೋ ಅವಕಾಶ ಸಿಗ್ತಿತ್ತು. ತುಂಬ ಚೆನ್ನಾಗಿರ್ತಿತ್ತು. ಅದು ಮಿಸ್ ಮಾಡಿಕೊಂಡೆ. ಹಾಗಾಗಿ ಏನು ನಮ್ಮ KBN ಸರ್ ಅವರ 35 ವರ್ಷಗಳ ಸುದೀರ್ಘ ಒಂದು ಈ ಶಾಲೆಗೆ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನಕ್ಕೆ ಅಡಿಪಾಯ ಹಾಕ್ಕೊಟ್ಟಿದ್ದಂಥ ಸರ್ ಅವರು ನಿವೃತ್ತಿ ಆಗ್ತಿರೋದು ತುಂಬ ಹೆಮ್ಮೆಯ ವಿಷಯ. ಸೊ ಅವರ ಮುಂದಿನ ಜೀವನ ಸುಗಮವಾಗಿರಲಿ ಅಂತ ಆಶಿಸ್ತಾ, ಸೊ ನಾನು ಆ ಕಾರ್ಯಕ್ರಮಕ್ಕೆ ಹಾಜರಾಗ್ತಿದ್ದಕ್ಕೆ ನನ್ನ ಒಂದು ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಣ ಅಂತ ಈ ಮೂಲಕ ತಮ್ಮಲ್ಲಿ ವಿಡಿಯೋ ಮಾಡ್ತಾ ಈ ನನ್ನ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.